ದಿನಗೂಲಿ ನೌಕರರ ಸಮಸ್ಯೆಗಳನ್ನು ಪರಿಹರಿಸಲು ಎಲ್ಲ ಪ್ರಯತ್ನ ಮಾಡುವೆ. ತಮ್ಮ ಬೇಡಿಕೆಗಳು ಈಡೇರಿಸುವ ವಿಶ್ವಾಸ ಹೊಂದಿದ್ದೇನೆ. ಸಮಸ್ಯೆ ಪರಿಹಾರಕ್ಕೆ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಕರೆದೊಯ್ಯುವೆ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರರಿಗೆ ಭರವಸೆ ನೀಡಿದ ಶಾಸಕ ಪೊನ್ನಣ್ಣ. ವಿರಾಜಪೇಟೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ, ನೌಕರರ ಸಮಸ್ಯೆಗಳನ್ನು ಈಗಾಗಲೇ ತಿಳಿದಿದ್ದೇನೆ ಎಂದ ಶಾಸಕರು. ಒಂದು ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಈ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ಸಂಕೇತ್ ಪೂಯನವರೇ, ಗೌರವ ಅಧ್ಯಕ್ಷರು ಆದಂಥ ಶ್ರೀ ಎಂ ನಾಗರಾಜು ಅವರೇ, ರಾಜ್ಯ ಮಟ್ಟದ ಉಪಾಧ್ಯಕ್ಷರು ಸ್ನೇಹಿತರು ಆದಂಥ ಶ್ರೀ ಹರೀಶ್ ಅವರೇ, ನಮ್ಮ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಪಿ ಕೆ ಪೊನ್ನಪ್ಪನವರೇ, ನನಗೆ ನನ್ನ ತೂಕಕ್ಕಿಂತ ದೊಡ್ಡ ಮಾಲೆಯನ್ನು ಹಾಕಿ ಸನ್ಮಾನ ಮಾಡಿದ್ದೀರ ತಾವು. ಅಂದರೆ ನಿಮ್ಮ ಸಮಸ್ಯೆ ಬಗೆಹರಿಸುವಂಥ ತೂಕ ಅದಕ್ಕಿಂತ ಹೆಚ್ಚಾಗಿದೆ. ನನಗೆ ಎರಡನೇ ಬಾರಿ ನಾಗರಾಜ್ ಅವರು, ಹರೀಶ್ ಅವರು ಭೇಟಿ ಮಾಡ್ತಾಯಿದ್ದಾರೆ. ಆದರೆ ದಿನನಿತ್ಯ ನನಗೆ ಭೇಟಿ ಮಾಡ್ತಾರೆ ಸಂಕೇತ್ ಪೋಯನವರು. ಭಾಳ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅವರು ತಮ್ಮ ನೋವನ್ನು ಅನುಭವಿಸ್ತಾ ಇದ್ದಾರೆ, ಅದರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ. ನಾನು ಯಾವತ್ತೂ ನೋಡಲಿಲ್ಲ ಅವ್ರನ್ನ ಇಷ್ಟೊಂದು ಭಾವನಾತ್ಮಕವಾಗಿ ಮಾತಾಡುವಂಥದ್ದನ್ನು. ಆದರೆ ಅಷ್ಟೇ ನಿಮ್ಮ ನೋವನ್ನು ನಾನು ಕೂಡ ಗುರುತಿಸಿದ್ದೇನೆ. ನಮ್ಮ ಸರ್ಕಾರ ಕೂಡ ಅದನ್ನು ಗುರುತಿಸ್ತದೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ನನಗಿದೆ. ಇವತ್ತು ತಮ್ಮ ಎರಡು ಬೇಡಿಕೆಗಳನ್ನು ಭಾಳ ಸ್ಪಷ್ಟವಾಗಿ ನಾಗರಾಜ್ರವರು ನಮ್ಮ ಮುಂದಿಟ್ಟಿದ್ದಾರೆ. 2017ನೇ ಇಸ್ವಿಗಿಂತ ಮುಂಚೆ ಇದ್ದಂಥ ವ್ಯವಸ್ಥೆಗೆ ವಾಪಸ್ ಹೋಗಬೇಕು. ಅಂದರೆ ಸರ್ಕಾರದ ಅಡಿಯಲ್ಲಿ ದಿನಗೂಲಿ ನೌಕರರಾಗಿ ನಾವು ಕೆಲಸ ಮಾಡ್ತಾ ಇರೋರು ಅದೇ ರೀತಿ ಉಳಿಬೇಕು. ಹೊರೆಗುತ್ತಿಗೆ ಯಾರೋ ಮೇಲಧಿಕಾರಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಆಗಬಾರ್ದು ಅಂತ ಹೇಳುವಂಥದ್ದು ಅವರ ನೇರವಾದಂಥ ಒತ್ತಾಯ. ಇದರಲ್ಲಿ ಯಾವುದೇ ರೀತಿಯಾದಂಥ ತೊಡಕು ನನಗೆ ಕಾಣ್ತಾ ಇಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ, ವಕೀಲನಾಗಿ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತಾವು ಮಾಡಿರುವಂಥ ಮೊದಲನೇ ಒತ್ತಾಯದಲ್ಲಿ ಯಾವುದೇ ರೀತಿಯಾದಂಥ ತೊಡಕು ಕಾಣ್ತಾ ಇಲ್ಲ. ಭಾಳ ಹೆಚ್ಚು ಒತ್ತಡ, ಪ್ರಭಾವ ಬೀರಿ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ. ಎರಡನೇದಾಗಿ ಕ್ಷೇಮ ವೇತನವನ್ನು ಕೇಳ್ತಾ ಇದ್ದೀನಿ. 10 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಕನಿಷ್ಠ ವೇತನವನ್ನು ಗುರುತಿಸಿದ್ದಾರೆ. ಸರ್ಕಾರ ಅದಕ್ಕೆ ನಿಯಮವನ್ನು ರೂಪಿಸಿ ವಿಧಾನಸಭೆಯಲ್ಲಿ ಕಾನೂನಾಗಿ ಕೂಡ ಜಾರಿ ಮಾಡಿದ್ದಾರೆ. ಅದರಲ್ಲೂ ಕೂಡ ನನಗೆ ಯಾವುದೇ ತೊಡಕು ಕಾಣ್ತಾ ಇಲ್ಲ. ಆದರೆ ಯಾಕೆ ಇಷ್ಟು ವರ್ಷಗಳ ಕಾಲ ಇದಾಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತದೆ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಆ ಉತ್ತರವನ್ನು ಕೂಡ ಹುಡುಕಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡು ಬೇಡಿಕೆಗಳು ಕೂಡ ಕಾನೂನಾತ್ಮಕವಾಗಿದೆ. ಕೋರ್ಟ್ನಲ್ಲಿ ಕೂಡ ನಮ್ಮ ಸ್ನೇಹಿತರಿಲ್ಲಿದ್ದಾರೆ, ಮನ್ನಪ್ಪ ಅವರ ಪರವಾಗಿ ನಾನು ವಕಾಲತ್ತು ವಹಿಸಿ ವಾದವನ್ನು ಕೂಡ ಮಾಡಿದ್ದೆ 2019ನೇ ಇಸ್ವಿನಲ್ಲಿ, ಕೋವಿಡ್ ಬರೋಕ್ಕಿಂತ ಮೊದಲು. ಇದು 19ನೇ ಇಸ್ವಿನಲ್ಲಿ 3 ಅರ್ಜಿ ಹಾಕಿದ್ವಿ. ಅದರಲ್ಲಿ 1 ಅರ್ಜಿ ಪುರಸ್ಕಾರ ಆಗಿದೆ. ಆದರೂ ಸರ್ಕಾರ ಅದನ್ನ ಪಾಲನೆ ಮಾಡಲಿಲ್ಲ. ಅದರಿಂದ ಇದನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಸರ್. ಮತ್ತು ಅರಣ್ಯ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅವಶ್ಯಕತೆ ಇದ್ದರೆ ನಾವೆಲ್ಲ ಕೂಡ ಬೆಂಗಳೂರಿನಲ್ಲಿ ಹೋಗಿ ಮತ್ತೊಮ್ಮೆ ಅವನ್ನ ಭೇಟಿಯನ್ನು ಮಾಡೋಣ. ಇಷ್ಟೆಲ್ಲ ಪ್ರಯತ್ನದ ನಂತರವೂ ಕೂಡ ಯಶಸ್ಸು ದೊರಕಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸರ್ಕಾರದ ವಿರುದ್ಧ ಕಾನೂನಿನ ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳೋ ಮಾತನ್ನು ಹೇಳ್ತೀನಿ. ಯಾಕಂದರೆ ಕಾನೂನಿನಲ್ಲಿ ತೊಡಕಿಲ್ಲ ಅಂತ ಹೇಳಿದ್ಮೇಲೆ ಬರೀ ರಾಜಕೀಯ ಇಚ್ಛಾಶಕ್ತಿಯಿಂದ ಬಡವರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಆಗಬಾರ್ದು.
ಅದು ಯಾವುದೇ ಸರ್ಕಾರ ಆಗಲಿ ಆ ಥರ ಕೆಲಸ ಮಾಡಬಾರ್ದು. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕು. ಆ ಧ್ವನಿಗೆ ಶಕ್ತಿ ಕೊಡುವಂಥ ಕೆಲಸ ನಾನು ನಿಮ್ಮ ಜೊತೆಗೆ ಸೇರಿ ಮಾಡ್ತೀನಿ. ಆದರೆ ಖಂಡಿತವಾಗಿ ಇವತ್ತಿರುವಂಥ ರಾಜ್ಯದಲ್ಲಿರುವಂಥ ಸರ್ಕಾರ ನಿಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಡವರ ಪರ ಇರುವಂಥ ಸರ್ಕಾರ, ಶೋಷಿತರ ಪರ ಇರುವಂಥ ಸರ್ಕಾರ, ನೌಕರರು, ದಿನಗೂಲಿ ನೌಕರರು ಅವರ ಪರ ಇರುವಂಥ ಸರ್ಕಾರ. ಇದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ತತ್ವ ಸಿದ್ಧಾಂತಗಳು ಕೂಡ ಬಡವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳುವಂಥದ್ದೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಜನರ ಭಾವನೆಗಳ ಜೊತೆ ಆಟ ಆಡಿ ಚೆಲ್ಲಾಟವನ್ನಾಡಿ ರಾಜಕಾರಣವನ್ನು ಮಾಡುವಂಥದ್ದು ನಮ್ಮ ಸಿದ್ಧಾಂತ ಅಲ್ಲ. ಅದು ಭಾಳ ಸ್ಪಷ್ಟವಾಗಿ ಇಲ್ಲಿ ಸೇರಿರುವಂಥ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೆ. ಯಾಕಂದರೆ ಇದು ಭಾಳ ಮುಖ್ಯ. ಹೋರಾಟಕ್ಕೆ ನಾವು ಇಳಿದಾಗ ಯಾರು ನೈಜವಾದಂಥ ಹೋರಾಟಗಾರರು, ಯಾರು ನೈಜವಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಗುರುತಿಸಲಿಲ್ಲ ಅಂದರೆ ಹೋರಾಟ ದಾರಿ ತಪ್ಪಿಬಿಡ್ತದೆ. ದಾರಿ ತಪ್ಪಿಸೋವಂಥವ್ರು ಭಾಳಷ್ಟು ಜನ ಇರ್ತಾರೆ, ನಮ್ಮ ಮಧ್ಯನೂ ಇರ್ತಾರೆ, ಹೊರಗಡೆನೂ ಇರ್ತಾರೆ. ಆದರೆ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ನಡೆಯೋದನ್ನು ಭಾಳ ಹತ್ತಿರದಿಂದ ನೋಡಿ, ಮುಖ್ಯಮಂತ್ರಿಗಳ ಕಾರ್ಯವೈಖರಿಗಳನ್ನು ಭಾಳ ಹತ್ತಿರದಿಂದ ನೋಡಿ. ಕೂತ್ಕೊಳ್ಳಿ. ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ, 100ಕ್ಕೆ 100 ಬಡವರ ಪರ, ನೌಕರರ ಪರ ಇರುವಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ. ಅದರಿಂದ ಆ ವಿಶ್ವಾಸದಿಂದ ತಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಈ ಸಮಸ್ಯೆ ಬಗೆಹರಿಯುವಂಥ ಕೆಲಸ ಆಗುತ್ತೆ. ಇದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಶ್ಯಕತೆ ಇರುವಂಥ ಪತ್ರಗಳನ್ನು ಬರೆದು ಮುಖ್ಯಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ, ನಮ್ಮ ನಾಯಕರು ಯಾರು ವೇದಿಕೆ ಮೇಲಿದ್ದಾರೆ ಅವರನ್ನು ಜೊತೆಗೆ ಕರೆದೊಯ್ದು ಅವರನ್ನು ಭೇಟಿ ಮಾಡಿಸಿ ಈ ಒತ್ತಾಯಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಕಳೆದ ತಿಂಗಳು ನಡೆದಂಥ ಒಂದು ಭಾಳ ಬೃಹತ್ ಹೋರಾಟ ತಾವುಗಳೆಲ್ಲ ಸೇರಿ ಕರ್ನಾಟಕ ರಾಜ್ಯದ ದಿನಗೂಲಿ ನೌಕರರು, ಬರೀ ಅರಣ್ಯ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯ ದಿನಗೂಲಿ ನೌಕರರು ನಮ್ಮ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸಂಕೇತ್ ಪೋಯರ್ ಅವರು ಗೌರವ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಡೀತು. ಅವತ್ತು 3 ಪ್ರತಿಭಟನೆಗಳು ನಡೆದ ಒಂದು ಸನ್ನಿವೇಶ ಆಯಿತು. ಆದರೆ ನಾನು ಬರೀ ನಿಮ್ಮ ಪ್ರತಿಭಟನೆಗೆ ಮಾತ್ರ ಬಂದೆ. ಮುಖ್ಯಮಂತ್ರಿಗಳಿಗೆ ಸೂಚಿಸಿ ಅವರ ಅಪ್ಪಣೆಯ ಮೇಲೆ, ಅವರ ಅನುಮತಿಯ ಮೇಲೆ ಆ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸಿ ತಮ್ಮ ಮನವಿಯ ಜೊತೆಗೆ ಸಂಕೇತ್ ಪೋಯರ್ನವ್ರನ್ನ, ನಾಗರಾಜ್ ಅವ್ರನ್ನ, ಹರೀಶ್ ಅವ್ರನ್ನ ಮತ್ತು ರಾಜ್ಯ ಮಟ್ಟದ ಇನ್ನೊಬ್ಬರಿದ್ದರು ಅವರನ್ನು ಸೇರಿಸಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನು, ಒತ್ತಾಯವನ್ನು ಅವರಿಗೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಅದನ್ನು ಯಾವ ಹಂತದಲ್ಲಿ ಈಗ ಅದಿದೆ ಅಂತ ಹೇಳೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲಿಸಿ, ಈಗ ಕೂಡ ಅವರ ಪ್ರತಿನಿಧಿಗಳು ಕೆಲವರು ಕಾಣ್ತಾ ಇದ್ದಾರೆ, ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಪರಿಶೀಲಿಸಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತೀನಿ. ಅದರಿಂದ ತಮ್ಮಲ್ಲಿ ಇಷ್ಟೇ ಮನವಿಯನ್ನು ಮಾಡ್ತಾಯಿದ್ದೀನಿ. ತಮ್ಮ ಸಮಸ್ಯೆ ನಮ್ಮೆಲ್ಲರ ಸಮಸ್ಯೆ, ನನ್ನ ಸಮಸ್ಯೆ. ಇದಕ್ಕೆ ಸ್ಪಂದಿಸುವಂಥದ್ದು ನನ್ನ ಹೊಣೆಗಾರಿಕೆ, ಜವಾಬ್ದಾರಿ ಕೂಡ, ಮತ್ತು ಇದೇ ನಾನು ನಂಬಿರುವಂಥ ಸಿದ್ಧಾಂತ ಕೂಡ ಅಂತ ಹೇಳಿ. ಆದರೆ ನಿಮ್ಮೊಂದಿಗೆ ನಾನು ಇದ್ದೇನೆ. ವೇದಿಕೆ ಮೇಲಿರುವಂಥ ಸಂಕೇತ್ ಪೋಯ್ನವರು, ನಾಗರಾಜ್ರವರು, ಹರೀಶ್ ಅವರು, ಪೊನ್ನಪ್ಪನವರು ಎಲ್ಲರೂ ಕೂಡ ನಿಮ್ಮೊಂದಿಗಿದ್ದಾರೆ. ನಾವು ಜೊತೆಗೆ ಕೈ ಜೋಡಿಸಿ ಜೊತೆ ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡೋಣ. ಇದು ನನ್ನ ಸಮಸ್ಯೆ, ಇದು ನಿಮ್ಮ ಸಮಸ್ಯೆ ಅಂತಲ್ಲ, ಇದು ನಮ್ಮೆಲ್ಲರ ಸಮಸ್ಯೆ. ಈ ಸಮಸ್ಯೆಗೆ ಜೊತೆಗೆ ಸೇರಿದರೆ ಖಂಡಿತವಾಗಿ ಪರಿಹಾರ ಸಿಗ್ತದೆ ಅಂತ ಹೇಳೋ ವಿಶ್ವಾಸ ನನಗಿದೆ. ಜೊತೆಗೆ ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ, ಈಗಾಗಲೇ ಸಾಕಷ್ಟು ತಡ ಆಗಿದೆ. ಮಾಧ್ಯಮದವರು ಪಾಪ ಊಟ ಮಾಡಿಲ್ಲ, ನೀವು ಊಟ ಮಾಡಿಲ್ಲ, ಇಲ್ಲೇ ತಮಗೆಲ್ಲರಿಗೂ ಕೂಡ ಆಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಊಟ ಮಾಡಿ, ಮತ್ತು ನಂತರ ಮುಂದಿನ ಕೆಲಸಗಳೇನಾಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಅವರಿಬ್ಬರಿಗೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ತಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನೀವು ಇವತ್ತು ಅರಣ್ಯ ಇಲಾಖೆಯವರು ಭಾಳ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ನಾನು ಸಿದ್ದಾಪುರದಲ್ಲಿ ಆನೆಯ ದಾಳಿಗೆ ಬಲಿಯಾದಂಥ ವ್ಯಕ್ತಿ ಮನೆಗೆ ಹೋದೆ. ಅಲ್ಲೆಲ್ಲ ಭಾಳಷ್ಟು ಅರಣ್ಯ ಸಿಬ್ಬಂದಿಗಳು ಬಂದಿದ್ದು. ದಟ್ಟವಾದಂಥ ಕಾಡು, ಆನೆಗಳ ಕಾಟ, ಹುಲಿಗಳ ಕಾಟ, ಅದರ ಮಧ್ಯದಲ್ಲಿ
ತಮ್ಮ ಪ್ರಾಣವನ್ನು ಪಣ ಇಟ್ಟು ನೀವು ಕೆಲಸವನ್ನು ಮಾಡ್ತಾಯಿದ್ದೀರಾ. ನಿಮ್ಮ ರಕ್ಷಣೆ, ನೀವು ಜನರ ರಕ್ಷಣೆಗಿದ್ದೀರಿ. ನಿಮ್ಮ ರಕ್ಷಣೆಗೆ ಜನರು ಬಂದೇ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಅದು ಈ ಪ್ರದೇಶದಲ್ಲಿ ನಾವು ಅನುಭವಿಸ್ತಾ ಇರುವಂಥದ್ದು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಇದೆಯಲ್ಲ, ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ತಮ್ಮೊಂದಿಗೆ ನಾವು ಇರ್ತೇವೆ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಜೊತೆ ಸೇರಿ ಕೆಲಸ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ, ತಮಗೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಇಲ್ಲಿ ಆಗಮಿಸಿದ್ದೀರಿ. ಸಂಕೇತ್ ಕೋಯ್ನವರು ಪದೇ ಪದೇ ನನಗೆ ಸಮಯ ಕೇಳೋರು, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ. ಕೊನೆಯದಾಗಿ ಇವತ್ತು ಕಾಲ ಕೂಡಿ ಬಂದಿದೆ. ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.